ಭತ್ತ ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಹಾಗೂ ಖರೀದಿ ಕೇಂದ್ರ ಆರಂಭಿಸುವಂತೆ ರೈತ ಪರ ಹೋರಾಟ ಮಾಡಿ ರೇಣುಕಾಚಾರ್ಯ ಯಶಸ್ವಿಯಾಗಿದ್ದು, ಅವರ ಏಳಿಗೆ ಸಹಿಸದೆ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು, ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ಎಂದು ಬಿಜೆಪಿ ಕಾರ್ಯಕರ್ತ ರಾಜು ವೀರಣ್ಣ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊನ್ನಳ್ಳಿಯ ಕೆಲವರು ರೇಣುಕಾಚಾರ್ಯ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು, ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಹೋರಾಟದ ಕಿಚ್ಚು ಹಚ್ಚಿದ್ದೇ ಹೊನ್ನಳ್ಳಿ ನ್ಯಾಮತಿ. ಈ ಹೋರಾಟಕ್ಕೆ ರೇಣುಕಾಚಾರ್ಯ ಅವರೇ ದಿಕ್ಸೂಚಿ ಎಂದರು. ರೇಣುಕಾಚಾರ್ಯರೇ ಸರಿಸಾಟಿ ಎಂದ ಅವರು, ಪಕ್ಷದಿಂದ ಉಚ್ಚಾಟನೆಗೊಂಡು ಯಾವುದೇ ವೇದಿಕೆ ಇಲ್ಲದೆ ಇರುವಂತಹವರು ರೇಣುಕಾಚಾರ್ಯ ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಎಂದರು. ಜಿಲ್ಲಾಧ್ಯಕ್ಷರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದು, ಅಧ್ಯಕ್ಷರು ಸಮರ್ಥವಾಗಿ ಪಕ್ಷದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು, ಅವರ ಬಗ್ಗೆ ಮಾತನಾಡುವ ನಿಮ್ಮ ನಡವಳಿಕೆ ಎಷ್ಟು ಕೀಳು ಮಟ್ಟದ್ದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಜಾಧವ್, ಪಂಚು ಪೈಲ್ವಾನ್ ಸೇರಿದಂತೆ ಮತ್ತಿತರರಿದ್ದರು. ಮೊನ್ನೆ 26ನೇ ತಾರೀಕು ಹೊನ್ನಳ್ಳಿ ಕೆಲವು ಸ್ವಯಂ ಘೋಷಿತ ನಾಯಕರು ದಾವಣಗೆರೆ ಇಲ್ಲಿ ಪತ್ರಿಕಾ ಭವನಕ್ಕೆ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಇವತ್ತಿನವರೆಗೂ ಪಕ್ಷದ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿಲ್ಲ. ಅವರಿಗೆ ಇದೇ ಒಂದು ಉದ್ಯೋಗ ಬಿಡುತ್ತೆ. ಯಾಕಂದರೆ ಅಲ್ಲಿಗೆ ಪಕ್ಷದ ವೇದಿಕೆಯಲ್ಲಿ ಅವ್ರಿಗೆ ಏನೂ ಕೆಲಸ ಇಲ್ಲ. ಆಮೇಲೆ ಪಕ್ಷದ ಯಾವುದೇ ಕಾರ್ಯಕ್ರಮಗಳಾಗಲಿ, ಪ್ರತಿಭಟನೆಗಳಾಗಲಿ, ಪಕ್ಷದ ಸದಸ್ಯತ್ವ ಮಾಡೋದಾಗಲಿ ಯಾವನ್ನೂ ಅವ್ರು ಇಲ್ಲಿವರೆಗೂ ಮಾಡಿಲ್ಲ. ಆಮೇಲೆ ಅವರು ಹೋದ ಸರಿ ಸಸ್ಪೆಂಡ್ ಆದವರು ಇನ್ನೂ ಪಕ್ಷಕ್ಕೆ ಸೇರ್ಪಡೆ ಆಗಿರಲಿಲ್ಲ. ಅವರೇ ಹೇಳ್ಬೇಕು ಇಲ್ಲಿ ಬಂದು. ಇಲ್ಲಿ ಏನಾರು ಒಂದು ಪ್ರತಿಭಟನೆ ಸಕ್ಸಸ್ ಆದ ತಕ್ಷಣ ನಮ್ಮ ರಾಜ್ಯ ನಾಯಕರಾದ ರೇಣುಕಾಚಾರ್ಯವರು ಜನಗಳು ಕಷ್ಟ ಸುಖಗಳಿಗೆ ಸ್ಪಂದಿಸಿ ಮೊನ್ನೆ ಮೆಕ್ಕೆಜೋಳ ಬೆಂಬಲ ಬೆಲೆನೇ ಅವರು ಪ್ರತಿಭಟನೆ ಹೊನ್ನಳ್ಳಿ ತಾಲೂಕಿಗೆ ಅವಳಿ ತಾಲೂಕಿನ ಮಾಡಿದ್ದು ಇಡೀ ರಾಜ್ಯದಲ್ಲೇ ಹೆಸರಾಯ್ತು. ಅದನ್ನು ಸಹಿಸೋಕ್ಕಾಗಲ್ದೇ ಇಲ್ಲಿ ಬಂದು ಅವ್ರ ಕೈಗೆ ಅದು ಭಾಗವಹಿಸೋದಿಲ್ಲ, ಅವ್ರಿಗೆ ಸಪೋರ್ಟು ಮಾಡಲ್ಲ. ಇಲ್ಲಿ ಬಂದು ಇಲ್ಲೇ ಸಲ್ಲದ ಆರೋಪಗಳು ಮಾಡ್ತಾರೆ. ಅವರಿಗೆ ಯಾವುದೇ ರೀತಿಯಾದ ನೈತಿಕತೆ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಅವತ್ತು ಅವರು ಮೆಕ್ಕೆಜೋಳ ಬೆಂಬಲ ಬೆಲೆ ದಾವಣಗೆರೆ ಹೊನ್ನಳ್ಳಿ ನ್ಯಾಮತಿ ತಾಲೂಕಿಂದ ಶುರುವಾಗಿದ್ದು, ಅದಾದ ನಂತರ ದಾವಣಗೆರೆ ಬಂದು ಪ್ರತಿಭಟನೆ ಮಾಡಿದ್ವಿ. ಇದು ರಾಜ್ಯ ಮಟ್ಟದ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ಮುಖ್ಯಮಂತ್ರಿಗಳು ಆ ಖರೀದಿ ಕೇಂದ್ರ ತೆಗಿಬೇಕು ಅಂತಂದು ಅಲ್ಲಿ ಬೆಂಗಳೂರಲ್ಲಿ ಒಂದ್ಸತಿ ಮೈಸೂರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು. ಎಲ್ಲದನ್ನು ಇವ್ರ ಕೈ ಸಹಿಸೋಕ್ಕಾಗಲ್ಲ. ರೇಣುಕಾಚಾರ್ಯ ಅವರ ಅಭಿವೃದ್ಧಿ ಕೆಲಸಗಳಾಯ್ತು, ಕೋವಿಡ್ನಾಗ ಮಾಡಿದಂಥ ಕೆಲಸ ಕಾರ್ಯಗಳಾಯ್ತು, ಇವ್ರ ಕೈಯಾಗಿ ಯಾವನ್ನೂ ಸಹಿಸೋಕ್ಕಾಗಲ್ಲ. ಇವ್ರು ಒಂಥರ ಹೆಂಗಿದ್ದಾರೆ ಅಂದರೆ ಅಧಿಕಾರ ಇದ್ದಾಗ ಓಡ್ಬರ್ತಾರೆ, ಅಧಿಕಾರ ಇದ್ದಾಗ ಇಂಥ ಇಲ್ಲ ಸಲ್ಲದ ಕಾರ್ಯಗಳು ಮಾತಾಡ್ತಿರ್ತಾರೆ ಸುಮ್ಮನೆ. ಅವ್ರಿಗೆ ಯಾರು ಏನು ಹೇಳ್ತಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅಲ್ಲಿ ಬಂದು ಒಂದು ಪಕ್ಷದ ಪ್ರತಿಭಟನೆ ಭಾಗವಹಿಸಲ್ಲ, ಒಂದು ಪಕ್ಷದ ಯಾವ್ದಾರ ಕಾರ್ಯಕ್ರಮಕ್ಕೂ ಬರಲ್ಲ, ಯಾವುದೇ ಪಕ್ಷದ ಕೆಲಸ ಕಾರ್ಯಗಳಿಗೆ ಬರಲ್ಲ. ಆದರೆ ಇಂಥ ಇಲ್ಲ ಸಲ್ಲದ ಆರೋಪ ಮಾಡೋಕೆ ಮಾತ್ರ ಹೊನ್ನಳ್ಳಿಯಿಂದ ಹೊನ್ನಳ್ಳಿಗೆ. ಯಾಕಂದರೆ ಅವ್ರಿಗೆ ಯಾವುದೇ ಪಕ್ಷ ವೇದಿಕೆ ಇಲ್ಲ ಅಲ್ಲಿ ಮಾತಾಡೋಕೆ. ಅವರಿಗೆ ಯಾವ ವೇದಿಕೆಗೂ ಪಕ್ಷದ ವೇದಿಕೆಯೂ ಇಲ್ಲ. ಇವ್ರು ಪಕ್ಷದಾಗ ಅದರ ಅಂತಲೇ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಹೊನ್ನಳ್ಳಿ ತಾಲೂಕಿನಾಗ ಇರ್ತಕ್ಕಂಥ ಅವ್ರವ್ರ ಗ್ರಾಮಗಳಿಗೆ ಇವರಿಗೆ ಒಂದು ಗ್ರಾಮ ಪಂಚಾಯತಿ ಮಟ್ಟದಾಗ ಇವರಿಗೆ ಎಲೆಕ್ಷನ್ನಾಗ ಓಟ್ ಕೊಡ್ಸೋಕೆ ಶಕ್ತಿ ಇಲ್ಲ. ಇಲ್ಲಿ ಯಾರ್ದೋ ಅಣತಿ ಅಂತ ಬಂದು 4 ಮಾತಾಡಿ ಹೋಗ್ಬಿಡ್ತಾರೆ. ಅವ್ರಿಗೆ ಅಸ್ತಿತ್ವನೇ ಇಲ್ಲಲ್ಲ, ಅಲ್ಲಿ ಹೊನ್ನಳ್ಳಿಗೆ ಅಸ್ತಿತ್ವ ಇಲ್ಲ. ಇಲ್ಲಿ ಬಂದು ಒಂದು 4 ಮಾತಾಡ್ಬಿಟ್ರೆ ಅವರಿಗೆ ಈಗ ನಮ್ಮ ರೇಣುಕಾಚಾರ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ಅವ್ರಿಗೆ ದೊಡ್ಡ ಅಸ್ತಿತ್ವ ಸಿಕ್ಕುತ್ತೆ ಅಂತ ಅವ್ರು ತಿಳ್ಕೊಂಡ ಅಂತ ಭಾವಿಸಿರ್ಬೋದು ಅವರು. ಹಂಗಾಗಿ ನಾವು ಅವ್ರು ಪದೇ ಈಗ ಹಿಂದೆ 2-3 ಸತಿ ಮಾಡಿದಾಗ ನಾವು ಇದಕ್ಕೆ ಉತ್ತರ ಕೊಡೋಕೆ ಹೋಗಿರಲಿಲ್ಲ. ಅವರಿಗೆ ಹೋಗ್ಲಿ ಬಿಡ, ಅವ್ರು ಏನೋ ಮಾತಾಡ್ತಾರೆ, ಯಾಕೆ ಮಾತಾಡ್ಬೇಕಂತ. ಇವರು ಈಗ ಒಳ್ಳೆ ನಮ್ಮ ರೇಣುಕಾಚಾರ್ಯ ಅವರು ರೈತರ ಬಗ್ಗೆ, ಭದ್ರಾ ಡ್ಯಾಮಿನ ಬಗ್ಗೆ ರೈತರ ಪರವಾಗಿ ಕಾಳಜಿ ಹಿಡ್ಕೊಂಡು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅವರಿಗೆ ಸಹಿಸೋಕ್ಕಾಗ್ತಿಲ್ಲ. ಯಾಕಂದರೆ ಬರ್ತಾ ದಿನೇ ಅವ್ರ ಜನಪ್ರಿಯತೆ ಜಾಸ್ತಿ ಆಗ್ತಾಯಿತ್ತು. ಅವ್ರ ಹೋರಾಟ ರಾಜ್ಯ ಮಟ್ಟದ ಗುರುಸ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಬಂದು ದಾವಣಗೆರೆಯಿಂದನೇ ಪ್ರಾರಂಭ ಆಗಬೇಕು ಅಂತ ಹೇಳಿದ ಮೇಲೆ ಇಲ್ಲಿ ಬಂದು 2 ದಿವಸದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದರು. ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ. ಜಿಲ್ಲಾಧ್ಯಕ್ಷರು ಯಾವುದೇ ಒಂದು ಗುಂಪಿನ ಜಿಲ್ಲಾಧ್ಯಕ್ಷರಲ್ಲ, ಪಕ್ಷ ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರವರು. ಅವರು ಎಲ್ಲರನ್ನೂ ಸಮಾನವಾಗಿ ಹೋರಾಟಗಳಲ್ಲಿ ನಮ್ಮಂಥ ಯುವಕರಿಗೆ ಹುರಿದುಂಬಿಸಿ ಪಾಲ್ಗೊಳ್ರಿ ಅಂತೇಳಿ ಪ್ರತಿಯೊಂದು ಹೋರಾಟ ಶುರು ಮಾಡಬೇಕು ಅಂದ್ರೂ ಒಬ್ಬೊಬ್ಬರಿಗೆ 2 ಸಾರಿ ಕರೀತಾರೆ, ಬರ್ರಿ ಹೋರಾಟ ಮಾಡೋಣ ಅಂತ. ಅಂಥ ಜಿಲ್ಲಾಧ್ಯಕ್ಷರನ್ನ ಏಕವಚನದೊಳಗೆ ಮಾತಾಡ್ತಾರೆ. ಇವ್ರಿಗೆ ಏನು ನೈತಿಕತೆ ಐತಿ ಜಿಲ್ಲಾಧ್ಯಕ್ಷರ ಬಗ್ಗೆ ಮಾತಾಡೋಕ್ಕೆ? ಇಲ್ಲಿವರೆಗೂ ಯಾವ್ದಾರು ಒಂದು ಪಕ್ಷದ ಸಂಘಟನೆ ವಿಚಾರವಾಗಲಿ ಯಾರ್ದಾರ ಬಗ್ಗೆ ಆಗಲಿ ಅವ್ರು ಇಲ್ಲಿ ತನಕ ಬಂದು ಮಾತಾಡಿದಾರ? ಇಂಥ ಹೋರಾಟಗಳು ನೋಡೋದು, ಅವ್ರ ಹೆಸರು ಸಹಿಸೋಕೆ, ಅವ್ರ ಬೆಳವಣಿಗೆ ಸಹಿಸೋಕ್ಕಾಗಲಿಲ್ಲ ತಕ್ಷಣ ಯಾರ್ದೋ ಮಾತು ಕೇಳೋದು, ಇಲ್ಲಿ ಬಂದು ಅಪಪ್ರಚಾರ ಮಾಡೋಕ್ಕೆ ಪ್ರಯತ್ನ ಪಡೋದು. ಇವ್ರು ಯಾವ ಅಪಪ್ರಚಾರ ಮಾಡಿದ್ರು ರಾಜ್ಯ ಜನಗಳಿಗೆ ರೇಣುಕಾಚಾರ್ಯವ್ರ ಬಗ್ಗೆ ಚೆನ್ನಾಗಿ ಗೊತ್ತೈತಿ, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ. ಹೊನ್ನಳ್ಳಿ ನ್ಯಾಮತಿ ಅವಳಿ ತಾಲೂಕಿನಾಗ ಈ ಹಿಂದೆ ಸರ್ಕಾರ ಇದ್ದಾಗ 5,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಅದು ನಾವು ಹೇಳೋದಲ್ಲ, ಅಲ್ಲಿ ಜನಗಳು ಹೇಳ್ತಾರೆ. ಆಮೇಲೆ ರಾಜ್ಯ ಜನಗಳಿಗೆ ರೇಣುಕಾಚಾರ್ಯ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಜನಗಳಿಗೆ ಸ್ಪಂದಿಸ್ತಾರೆ, ಕಾರ್ಯಕರ್ತರದ್ದು ಏನು ಸಮಸ್ಯೆ ಇದ್ರು ಎಷ್ಟೊತ್ತಿನಾಗಿದ್ರು ಯಾರು ಫೋನ್ ಮಾಡಿದ್ರು ಫೋನ್ ಅಟೆಂಡ್ ಮಾಡಿ ಅವ್ರದ್ದು ಏನು ಸಮಸ್ಯೆ ಬಗೆಹರಿಸ್ಕೊಡ್ತಾರೆ. ಅಂಥ ಒಬ್ಬ ವ್ಯಕ್ತಿ ಬಗ್ಗೆ ಇವರು ಇಲ್ಲೇ ಸಲದ ಆರೋಪ ಮಾಡೋದು ಬಿಟ್ಟು
ಬಂದು ಪಕ್ಷ ಸಂಘಟನೆ ಮಾಡಿ. ಇಲ್ಲ ಅವ್ರ ಪಕ್ಷದಾಗ ಯಾವ ಹುದ್ದೆಗೆ ಅದರ ಅವ್ರ ಪಕ್ಷದಾಗ ಅದರೆಲ್ಲ ಕಾರ್ಯಕರ್ತರು ಅನ್ನೋದೇ ಅನುಮಾನ. ಅವ್ರು ಏನು ಮಾತಾಡ್ತಾ ಇದಾರೆ, ಏನು ಬಿಡ್ತಾರೆ ಅವರಿಗೆ ಗೊತ್ತಾಗಬೇಕು. ವಾರಕ್ಕೆ ತಿಂಗಳಿಗೆ ಒಂದ್ಸತಿ ಬರೋದು, ಇಲ್ಲಿ ಯಾರ್ದೋ ಅಣತಿ ಅಂತ ಬಂದು ಪ್ರೆಸ್ ಮೀಟ್ ಮಾಡೋದು ಹೋಗೋದು ಮಾಡಿದರೆ ಇವ್ರು ಯಾವತ್ತೂ ದೊಡ್ಡವರಾಗಲ್ಲ. ಇದನ್ನು ಅವ್ರು ಮನಗಂಡು ಇನ್ಮೇಲಿಂದನಾರು ಸುಮ್ಮನೆ ಇರೋದು ಕಲಿಬೇಕು ಅಂತ ನಾವು ಎಚ್ಚರಿಕೆ ಕೊಡ್ತೀವಿ.